ತಗೊಳ್ಳೋ ನಿರ್ಣಯಗಳಿಂದ ಅಥವಾ ಒಬ್ಬ ಇಬ್ಬರು ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರು ಅಕ್ಸೆಪ್ಟ್ ಮಾಡೋಂಗಿದ್ರೆ ಈ ಒಂದು ಮಟ್ಟದಲ್ಲಿ ಇರ್ತಾ ಇರಲಿಲ್ಲ. ಈಗ ಅಂತಾರೆ ಯಾರಿಗೂ ಈಗ SC ST ಸಮುದಾಯದ ಓಟು ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಪಾಲು ಬಿದ್ದಿದೆ ಅಂತ ಕಾಂಗ್ರೆಸ್ಸು ಅಹಿಂದ ವರ್ಗದ ಅಭಿಪ್ರಾಯ ಅಂದಾಗ ಈಗ ಮುಖ್ಯಮಂತ್ರಿಗಳನ್ನ ಪದೇ ಪದೇ ಮಾಡ್ಕೊಂಡು ಬರ್ತಾಯಿದ್ದೆ, ಅವರೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಇಲ್ಲೊಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಇದೇ ವಿಚಾರದ ಬಗ್ಗೆ. ಯಾಕೆ ಅಂತಂದರೆ ದಲಿತರಿಗೆ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನಮಾನ ಇದೆ, ಯಾವ ರ್ಯಾಂಕಲ್ಲಿದ್ದಾರೆ ದಲಿತರು ಕಾಂಗ್ರೆಸ್ಸಲ್ಲಿ, ಅಂದರೆ ಅವರ ಸ್ಥಾನ ಯಾವುದಲ್ಲಿ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಯಾಕಂತಂದರೆ ಈ ವಿಚಾರ ಇಲ್ಲಿ ಬಂದಿದ್ದಕ್ಕೆ ಈ P. ಚಿದಂಬರ್ ಮಗ ಕಾರ್ತಿಕ್ ಚಿದಂಬರ್ ಅಂತೇಳಿ ತಮಿಳ್ನಾಡದ ಮಾಜಿ ಮಂತ್ರಿಗಳ ಮಗ ಒಬ್ಬ ಇದ್ದಾರೆ, ತಮಿಳ್ನಾಡು ಮೂಲದವರು. ಚಿದಂಬರ್ ಎಂಬವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೋಸ್ಟ್ ಪವರ್ಫುಲ್ ನಾಯಕ, ಗೃಹ ಮಂತ್ರಿಗಳು, ಸೆಂಟ್ರಲ್ ಹೋಮ್ ಮಿನಿಸ್ಟರು, ತುಂಬ ವಿವಿಧ ಖಾತೆಗಳು ಮತ್ತು ಸುದೀರ್ಘವಾದ ರಾಜಕೀಯ ಮಾಡಿರ್ತಕ್ಕಂಥ ವ್ಯಕ್ತಿ ಆತ. ಅವರ ಮಗ ಹೇಳ್ತಾನೆ, ಯಾರು ನಿಮಗೆ ಲೀಡರು, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೆಂಟ್ರಲಲ್ಲಿ ಯಾರು ನಾಯಕ ಅಂತ ನೀವು ಹೇಳ್ತೀರೋ ಅಂತ ಒಬ್ಬ ಆ್ಯಂಕರ್ ಕೇಳ್ತಾರೆ ಅವರಿಗೆ, ಕಾರ್ತಿಕ್ ಚಿದಂಬರಂ ಕೇಳ್ತಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಧ್ಯಕ್ಷರ ಬಗ್ಗೆ ನೀವೇನು ಹೇಳ್ತೀರಾ, ಅವ್ರ ನಿಮ್ಗೆ ನಾಯಕರು ಅವರ ಅಂತ ಅವ್ರು ಕೇಳಿದಾಗ ಈ ಕಾರ್ತಿಕ್ ಚಿದಂಬರಂ ಉತ್ತರ ಹೆಂಗಿತ್ತು ಗೊತ್ತಾ? ನೀವು ಇವತ್ತು ಪ್ರತಿಭಟನೆಗಳು ಮಾಡ್ತಾ ಇದ್ದೀರಲ್ಲ, ಮಾಡಿ ನಮ್ಮ ಸಮುದಾಯದಲ್ಲಿ ಇಷ್ಟು ಜನನ್ನ ಯಾಕೆ ಮಾಡ್ತಾರೆ ಅಲ್ಲ, ಯಾಕೆ ಮಾಡಬೇಕು ಅಂತ ಪ್ರತಿಭಟನೆಗಳು ಮಾಡೋಂಗಿದ್ರೆ, ನೀವು ಹೋಗಿ ಮನವಿಗಳು ಮಾಡೋಂಗಿದ್ರೆ, CMಗಳು ಬದಲಾಯಿಸಂಗಿದ್ದರೆ ಈ ಕಷ್ಟ ಯಾಕಿರ್ತಾಯಿತ್ತು? ನಮ್ಮದೇ ಸಮುದಾಯಕ್ಕೆ ಬೇಕು ಅಂತ ರಿಸ್ಕ್ ತಗೊಬೇಕು. ಯಾವುದೇ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಪಕ್ಷಕ್ಕಾಗಿ ರಿಸ್ಕ್ ತಗೋಬೇಕು. ಆಯಿತು, ಮೋಸ್ಟ್ ಸೀನಿಯಾರಿಟಿ ಮೇಲೆ ಕೊಟ್ಟಿದ್ದಾರೆ, ನೀವೆಲ್ಲ ಓಟ್ ಹಾಕ್ಕೊಂಬಂದಿದ್ದೀರ. ಅಲ್ಲಿಗೆ ಅದು ವಿಚಾರ ಬಿಟ್ಟು ಈ ಚಿದಂಬರಂ ಮಗಂದು ಸ್ವಲ್ಪ ಹೇಳ್ತೀನಿ. ಅವ್ರು ಹೇಳ್ತಾರೆ ಒಂದೇ ಆನ್ಸರ್ ಅಷ್ಟೇ, ಏನು ಗೊತ್ತದು, ನಮಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಾಯಕರು, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಯಾರು ಸಾರ್? ಮತ್ತು ಮಲ್ಲಿಕಾರ್ಜುನ ಖರ್ಗೆ ಯಾರು? ಅವರು ರಾಷ್ಟ್ರಾಧ್ಯಕ್ಷರು, ಕಾಂಗ್ರೆಸ್ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರು, ಅವರು ಲೀಡರ್ ಅಲ್ಲ ಅವರು. ನೋಡ್ರಿ ಹೆಂಗಿದೆ ಉತ್ತರ. ನಿಮಗೆ ಅಷ್ಟು ಈಸಿಯಾಗಿ ಕಾಂಗ್ರೆಸ್ಸಲ್ಲಿ ಪವರ್ ಸಿಗಲ್ಲ, ನನಗೆ ಗೊತ್ತಿದ್ದಂಗೆ. ನೀವು ಹೇಳ್ಕೊಬೋದಷ್ಟೇ. ಇಂಥ ಸಂಘಟನೆಗಳು 100 ಹೋಗಿ ಪ್ರತಿಭಟನೆಗಳು ಮಾಡಿದ್ರು ಕಾಂಗ್ರೆಸ್ಸಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಲ್ಲ. ಸಿಕ್ಕಿದ್ರೂ ರಬ್ಬರ್ ಸ್ಟ್ಯಾಂಪ್ಗಳು. ಅದನ್ನು ಹೇಳ್ತೇನೆ ನಾನು. ನಮ್ಗೆ ನಾಯಕ ಅಲ್ಲ ಅವರು, ಅಧ್ಯಕ್ಷ, ನಾಯಕರು ಅವರಿಬ್ಬರೇ.